ಇನ್ನುವರೆಗೂ ಈ ಗ್ರೇವಿನ ನೀವೇನಾದರೂ ಟ್ರೈ ಮಾಡಿಲ್ಲ ಅಂದರೆ ಒಂದ್ಸತಿ ಟ್ರೈ ಮಾಡಿ. ಮೊದಲಿಗೆ ಒಂದು ಜಾರಲ್ಲಿ ಕೊತ್ತಂಬರಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಕಸ್ತೂರಿ ಮೇಥಿ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿ. ಹಾಕಲೇಬೇಕಂತೇನಿಲ್ಲ, ಆಪ್ಷನಲ್ಲು. ಇದಕ್ಕೇನೆ ಗ್ರೀನ್ ಚಿಲ್ಲಿ ಹಾಗೆ 3 ಒಣಮೆಣಸಿನ್ಕಾಯಿ ಇದ್ದರೆ ಹಾಕ್ಕೊಳ್ಳಿ, ಅದು ಕೂಡ. ಇಲ್ಲಾಂದರೆ ಗ್ರೀನ್ ಚಿಲ್ಲಿನೇ ಹಾಕ್ಕೊಳ್ಳಿ. 1 ಟೊಮೆಟೊ, ಏಲಕ್ಕಿ 2 ಹಾಕಿ ಎಲ್ಲನೂ ಸಣ್ಣದಾಗಿ ಮಿಕ್ಸಿಯಲ್ಲಿ ರುಬ್ಕೊಂಡಾದ ನಂತರ ಕಡಾಯಿಗೆ ಎಣ್ಣೆನ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದಮೇಲೆ ಇದಕ್ಕೇನೆ ನಾವು ಸಣ್ಣದಾಗಿ 1 ಮೀಡಿಯಮ್ ಸೈಜ್ ಕಟ್ ಮಾಡಿರ್ತಕ್ಕಂಥ ಈರುಳ್ಳಿನ ಆ್ಯಡ್ ಮಾಡಿ ಇದು ಸ್ವಲ್ಪ ಬಾಡಿಸ್ಕೋಬೇಕು. ಇದು ಬಾಡಿಸ್ಕೊಂಡಾದ ನಂತರ ನೀವು ಚಿಕನ್ ಎಷ್ಟು ತೊಗೊಳ್ತೀರೋ ಅಷ್ಟು ಕ್ವಾಂಟಿಟಿ ಎಲ್ಲಿ ನೀವು ತಗೊಳ್ಳಿ, ಯಾಕಂದರೆ ಅಳತೆ ಗೊತ್ತಿರುತ್ತೆ ನಿಮಗೆ. ಈಗ 1 kg ಅಷ್ಟು ಚಿಕನ್ನ ನಾನು ಆ್ಯಡ್ ಮಾಡಿ ಇದನ್ನು ಚೆನ್ನಾಗಿ ಹುರ್ಕೋಬೇಕು. ಹುರ್ಕೊಳ್ಳೋದಕ್ಕೆ ಏನು ಹಾಕಬೇಕಪ್ಪ ಅಂದರೆ ಮೇಲ್ಗಡೆಯಿಂದ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪನೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕಿ ಚಿಕನ್ನ ಒಂಚೂರು ಬೇಯೋದಕ್ಕೆ ಬಿಡೋಣ, ಯಾಕಂದರೆ ಉಪ್ಪು ಹಿಡಿಯುತ್ತೆ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಫ್ರೈ ಎಲ್ಲ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡಿದಾದಮೇಲೆ ನಾವು ಇದಕ್ಕೆ ಇನ್ನೇನು ಜಾಸ್ತಿ ಏನು ಮಸಾಲೆ ಹೊರಗಡೆಯಿಂದ ತಂದಿರೋ ಹಾಕೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ನಾವು ರುಬ್ಬಿರೋ ಅಂಥ ಈ ಮಸಾಲೆನ ಹಾಕಿಬಿಟ್ಟು ಈ ಗ್ರೇವಿನ ಸಿಂಪಲ್ಲಾಗಿ ಮನೆಯಲ್ಲೇ ಟ್ರೈ ಮಾಡೋದು. ನೀವು ಇನ್ನೂವರೆಗೂ ಟ್ರೈ ಮಾಡಿಲ್ಲ ಅಂದರೆ ಒಂದು ಸತಿ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಈಗ ನೋಡ್ತಾ ಇರ್ಬೋದು, ನಾನು ರುಬ್ಬಿ ಇಟ್ಟಿದ್ನಲ್ಲ ಪೇಸ್ಟು, ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ನಮ್ಮ ಸೂಪರ್ ಟೇಸ್ಟಿಯಾದ ಇದಕ್ಕೆ ಗ್ರೀನ್ ಚಿಕನ್ ಕರಿ ಅಂತಲೂ ಹೇಳ್ಬೋದು. ನೀವು ಅಷ್ಟು ಟೇಸ್ಟಿಯಾಗಿ ಆಗಿರುತ್ತಂದರೆ ನೀವು ಒಂದು ಸತಿ ಟ್ರೈ ಮಾಡಿದರೆ ನಿಮಗೇ ಗೊತ್ತಾಗುತ್ತೆ. ಇದಕ್ಕೆ ಎಷ್ಟು ನಾವು ನೀರು ಹಾಕುವ ಅವಶ್ಯಕತೆ ಇಲ್ಲ. ಜಾರಲ್ಲಿ ಒಂಚೂರು ಮಸಾಲೆ ಇರುತ್ತಲ್ವ, ಅದಕ್ಕೆ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ಸಾಕು. ಹಾಗೆ 1 ಕಪ್ಪಷ್ಟು ಮೊಸರು, ಫ್ರೆಶ್ ಕ್ರೀಮ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಅದನ್ನು ಸ್ಕಿಪ್ ಮಾಡ್ಬೋದು, ಹಾಕಲೇಬೇಕಂತಿಲ್ಲ. ಮೊಸರು ಹಾಕಿದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು 15 ನಿಮಿಷ ಇದನ್ನು ಕುಕ್ ಮಾಡಿ ಫ್ಲೇಮ್ ಆಫ್ ಮಾಡಿಬಿಟ್ರೆ ನಮ್ಮ ಗ್ರೀನ್ ಚಿಕನ್ ರೆಸಿಪಿ ರೆಡಿ ಆಗೋಯ್ತು. ಇನ್ನೂವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೇ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾದ ಈಸಿ ರೆಸಿಪೀಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನೋಡ್ತಾ ಇದ್ದೀರಲ್ವ, ಎಷ್ಟು ಬಿಸಿ ಬಿಸಿಯಾಗಿ, ಎಷ್ಟು ಕ್ರೀಮಿ, ಎಷ್ಟು ಜ್ಯೂಸಿಯಾಗಿ ನಮ್ಮ ಚಿಕನ್ ಗ್ರೇವಿ ರೆಡಿ ಆಗೋಯ್ತು. ನೀವು ಒಂದು ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸ್ ಮಾಡಿ ತಿಳಿಸಿ, ಆಯಿತಾ. ನೋಡ್ತಾ ಇರ್ಬೋದು ಎಷ್ಟು ಸೂಪರಾಗಿ ನಮ್ಮ ಗ್ರೇವಿ ರೆಡಿಯಾಗಿದೆ. ನೀವು ಒಂದು ಸತಿ ಟ್ರೈ ಮಾಡಿ. ಈ ಗ್ರೇವಿನ ಪದೇ ಪದೇ ಮಾಡ್ತೀರಾ, ಚಪಾತಿಗೆ, ಅನ್ನಕ್ಕೆ ಅಥವಾ ಮುದ್ದೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಪೀಸಸ್ ಕೂಡ ತುಂಬಾ ಜ್ಯೂಸ್